ಇನ್ನು ಬಲೂಚಿಸ್ತಾನ್ ಪಾಕಿಸ್ತಾನವಲ್ಲ, ಪಾಕಿಸ್ತಾನ ನಮ್ಮ ರಾಷ್ಟ್ರವಲ್ಲ. ನಾವು ಸ್ವತಂತ್ರರು. ಸ್ವತಂತ್ರ ಘೋಷಿಸಿಕೊಂಡ ಬಲೂಚಿಸ್ತಾನ್ ಸಂಬಂಧಪಟ್ಟಂತೆ ಸ್ವತಂತ್ರ ಹೋರಾಟ ನಿರಂತರವಾಗಿ ಸಾಗ್ತಾ ಇತ್ತು. ಕೊನೆಗೂ ಕೂಡ ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಈಗಾಗಲೇ ಬಲೂಚಿಸ್ತಾನ್ ಹೋರಾಟಗಾರರು ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ. ನಮ್ಮನ್ನ ಗುರುತಿಸಿ ಅಂತ ವಿಶ್ವದ ಎಲ್ಲಾ ರಾಷ್ಟ್ರಗಳ ಮುಂದೆ ಗಮನ ಸೆಳೀತಾ ಇದ್ದಾರೆ. ಪಾಕಿಸ್ತಾನ ನಮ್ಮ ರಾಷ್ಟ್ರವಲ್ಲ, ನಾವು ಸ್ವತಂತ್ರರು, ನಮಗೂ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಹೀಗಂತ ಬಲೂಚಿಸ್ತಾನ್ ಹೋರಾಟಗಾರರು ಬಲೂಚಿಸ್ತಾನ್ ಸಂಬಂಧಪಟ್ಟಂತೆ ಘೋಷಣೆಗಳನ್ನ ಕೂಗ್ತಾ ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಬಲೂಚಿಸ್ತಾನ್ ಪಾಕಿಸ್ತಾನವಲ್ಲ, ಬಲೂಚಿಸ್ತಾನ್ ಇದು ಸ್ವತಂತ್ರ ರಾಷ್ಟ್ರ ಹೀಗಂತ ವಿಶ್ವದ ಗಮನ ಸೆಳೀತಾ ಇದ್ದಾರೆ. ಬಲೂಚಿಸ್ತಾನ್ ಹೋರಾಟಗಾರರು ನೋಡ್ತಾ ಇರಬಹುದು ನೀವು ದೃಶ್ಯಗಳ, ನಿರಂತರವಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಘೋಷಣೆಗಳು ಮಾಡ್ತಾನೆ ಇರ್ತಾರೆ. ಘೋಷಣೆಗಳು ಸೇರಿದಂತೆ ಪಾಕಿಸ್ತಾನದ ಸೇನೆಯ ವಿರುದ್ಧವಾಗಿ ತೊಡೆ ತಟ್ಟಿ ನಿಲ್ಲುವ ಪಕ್ಕದಲ್ಲಿರತಕ್ಕಂತ ಬಲೂಚಿಸ್ತಾನ್ ಒಂದ್ ಕಡೆ ಭಾರತದ ಧ್ವಜಗಳನ್ನ ಹಿಡಿದು ಭಾರತಕ್ಕೆ ನಮ್ಮ ಬೆಂಬಲವಿದೆ, ಸಂಪೂರ್ಣ ಬೆಂಬಲ ಇದೆ, ಪಾಕಿಸ್ತಾನವನ್ನ ನಂಬಬೇಡಿ ನೀವು ಅಂತ ಒಂದ್ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ ನೀವು. 1979ರಲ್ಲಿ ಪಾಕಿಸ್ತಾನ ಭಾರತಕ್ಕೆ ಶರಣಾದ ಸಂದರ್ಭದಲ್ಲಿ ಸುಮಾರು 93,000 ಪಾಕಿಸ್ತಾನದ ಸೇನೆಗೆ ಸಂಬಂಧಪಟ್ಟಂತ ಆಯುಧಗಳು ನಿಮ್ಮ ಬಳಿ ಇದೆ. ಆ ಆಯುಧಗಳನ್ನು ನೀವು ಉಪಯೋಗ ಮಾಡ್ತಾ ಇಲ್ಲ. ಆ ಆಯುಧಗಳನ್ನೇನಾದ್ರೂ ನೀವು ನಮಗೆ ಕೊಟ್ರೆ ನಾವು ಪಾಕಿಸ್ತಾನಕ್ಕೆ ನಮ್ಮ ಶಕ್ತಿ ಏನು ಅನ್ನೋದನ್ನು ತೋರಿಸ್ತೀವಿ. ಯಾವುದೇ ರೀತಿಯಾಗಿ ನಿಮ್ಮ ಸೇನೆಯನ್ನ ನುಗ್ಗಿಸುವ ಪ್ರಯತ್ನ ಏನಾದ್ರೂ ಬೇಡ, ನಾವೇ ಸಾಕು ಪಾಕಿಸ್ತಾನವನ್ನ ಬಗ್ಗು ಬಡಿಯೋದಕ್ಕೆ ಅಂತ ಬಲೂಚಿಸ್ತಾನ್ ನಿರಂತರವಾಗಿ ಭಾರತದ ಪರವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಇದೆ. ನಮಗೆ ಸಹಾಯ ಮಾಡಿ, ರಾಜತಾಂತ್ರಿಕ ಆಗಿರ್ಬೋದು, ಸೇನೆಯ ಮುಖಾಂತರವಾಗಿರ್ಬೋದು, ನಮಗೆ ಸಹಾಯ ಮಾಡಿ ಪಾಕಿಸ್ತಾನವನ್ನ ಒಂದು ಗತಿಯನ್ನ ಕಾಣಿಸ್ಬಿಡ್ತೀವಿ ಅಂತ ಕೂಡ ನಿರಂತರವಾಗಿ ಹೇಳಿಕೆಗಳನ್ನ ಕೊಡ್ತಾನೆ ಇದ್ರು. ಈಗ ಬಲೂಚಿಸ್ತಾನ್ ನಾಯಕ ಮೀರ್ ಸೇರಿದಂತೆ ಪ್ರಮುಖ ನಾಯಕರು ಸ್ವತಂತ್ರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಲೂಚಿಸ್ತಾನ್ಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ. ಬಲೂಚಿಸ್ತಾನ್ ಒಂದು ವಿಶೇಷವಾದ ಒಂದು ಸ್ವತಂತ್ರ ದೇಶ, ಇದಕ್ಕೆ ಪ್ರಾತಿನಿಧ್ಯತೆಯನ್ನ ನೀವು ಕೊಡಲೇಬೇಕು. ಜೊತೆಗೆ ಬಲೂಚಿಸ್ತಾನಿಗೆ ಸಂಬಂಧಪಟ್ಟಂತ ಒಂದು ರಾಜತಾಂತ್ರಿಕವಾದ ಗುರುತಿಸುವಕ್ಕೆ ನೀವು ಮಾಡಲೇಬೇಕಾಗುತ್ತೆ ಅಂತ ಕೂಡ ವಿಶ್ವದ ಎಲ್ಲಾ ಪ್ರಮುಖ ರಾಷ್ಟ್ರಗಳ ಮುಂದೆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಬಲೂಚಿಸ್ತಾನ್ ಪಾಕಿಸ್ತಾನವಲ್ಲ, ಪಾಕಿಸ್ತಾನಕ್ಕೂ ನಮಗೆ ಯಾವುದೇ ಸಂಬಂಧ ಇಲ್ಲ. ಈ ಬಲೂಚಿಸ್ತಾನ್ ಎನ್ನುವ ಭೂಪ್ರದೇಶದಲ್ಲಿ ಸುಮಾರು 5 ರಿಂದ 6 ಕೋಟಿ ಜನಸಂಖ್ಯೆ ಇದೆ. ಈ 6 ಕೋಟಿ ಜನಸಂಖ್ಯೆ ಸ್ವತಂತ್ರರು ಅಂತ ಘೋಷಣೆ ಮಾಡಿಕೊಳ್ತಾ ಇದ್ದಾರೆ. ನಿರಂತರವಾಗಿ ಒಂದ್ ರೀತಿಯಾಗಿ ಪಾಕಿಸ್ತಾನದಿಂದ ದಾಳಿಗೆ ಒಳಗಾದ ಭೂಪ್ರದೇಶ ಇದು.
ಪಾಕಿಸ್ತಾನದ ಯಾವುದೇ ಸಶಸ್ತ್ರಗಳನ್ನ ಉತ್ಪಾದನೆ ಮಾಡಿದ ಸಂದರ್ಭದಲ್ಲಿ ಅದನ್ನ ಪರೀಕ್ಷೆ ಮಾಡಲಿಕ್ಕೆ ಮಾತ್ರ ಈ ಬಲೂಚಿಸ್ತಾನದ ಭೂಪ್ರದೇಶವನ್ನ ಬಳಕೆ ಮಾಡಿಕೊಳ್ತಾ ಇದ್ರು. ಆದ್ರೆ ಬಲೂಚಿಸ್ತಾನದ ನಾಗರಿಕರಿಗೆ ಯಾವುದೇ ರೀತಿಯಾಗಿ ಒಂದು ಪ್ರಾತಿನಿಧ್ಯತನ್ನ ಕೊಡ್ಲಿಕ್ಕೆ ಪಾಕಿಸ್ತಾನ ಮುಂದಾಗ್ತಾ ಇರಲಿಲ್ಲ. ಬರೀ ಅವರನ್ನ ಬಳಕೆ ಮಾಡಿಕೊಳ್ಳುವ ಹುನ್ನಾರವೇ ಪಾಕಿಸ್ತಾನ ಇವರ ವಿರುದ್ಧವಾಗಿ ನಿರಂತರವಾಗಿ ಮಾಡ್ತಾ ಇತ್ತು. ಪಾಕಿಸ್ತಾನ ಇವರಿಗೆ ಯಾವುದೇ ರೀತಿಯಾಗಿ ಒಂದು ನಾಗರಿಕರು, ನಮಗೂ ಕೂಡ ಪಾಕಿಸ್ತಾನದ ಸಿಟಿಸನ್ ಅಂತ ಒಂದು ರೀತಿಯಾಗಿ ಪರಿಗಣನೆಗೆ ಇವತ್ತಿಗೂ ಕೂಡ ತೆಗೆದುಕೊಂಡಿಲ್ಲ. ಯಾಕೆಂದ್ರೆ ಬಲೂಚಿಸ್ತಾನದಲ್ಲಿ ನಿರಂತರವಾಗಿ ಇರಾನ್ ಸಂಬಂಧಪಟ್ಟಂತೆ ಅನೇಕ ರಾಜ ಸಂತಾನ ಮನೆತನಗಳೆಲ್ಲವೂ ಕೂಡ ಅಲ್ಲಿ ಆಳ್ವಿಕೆಗಳನ್ನ ಮಾಡ್ತಾ ನಿರಂತರವಾಗಿ ಅವರು ಸ್ವತಂತ್ರ ಹೋರಾಟಕ್ಕೆ ಮುಂದಾಗ್ತಾ ಇದ್ರು ಕೂಡ. ಈಗ ಅದೇ ರೀತಿಯಾಗಿ ಅದು ನಿರಂತರವಾಗಿ ಸಾಗ್ತಾ ಬರ್ತಾ ಇದೆ. ಬಲೂಚಿಸ್ತಾನ ಭಾರತ ಮತ್ತು ಪಾಕಿಸ್ತಾನ ಜೊತೆಗೆ ವಿಭಾಗವಾಗುವ ಸಂದರ್ಭದಲ್ಲೂ ಕೂಡ ಅವರು ಪ್ರತ್ಯೇಕವಾಗಿರ್ಬೇಕಂತ ಬಯಸ್ತಾರೆ. ಆದ್ರೆ ಅದನ್ನ ಪಾಕಿಸ್ತಾನ ನಿರಂತರವಾಗಿ ಅವರ ಮೇಲೆ ದಾಳಿ ಮಾಡ್ತಾ ಒಂದ್ ರೀತಿಯಾಗಿ ಹಿಡಿತ ಸಾಧಿಸ್ತಾ ಇರುತ್ತೆ. ಆದ್ರೆ ಅಲ್ಲಿರ್ತಕ್ಕಂಥ ಮೂಲಭೂತವಾದಿಗಳು ಅದನ್ನ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಿರಂತರವಾಗಿ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಈಗ ಪಾಕಿಸ್ತಾನಕ್ಕೆ ಕಾಶಿಫ್ ಹೇಳಿಕೆ ಕೊಟ್ಟಿರುವಂತದ್ದು, ಬಲೂಚಿಸ್ತಾನ್ ಕಾಶಿಶ್ ಚೌಧರಿ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಬಲೂಚಿಸ್ತಾನಕ್ಕೆ ಕಾಶಿಶ್ ಚೌಧರಿ ಎಂಟ್ರಿ ಕೊಟ್ಟಿದ್ದಾರೆ. ಗಡಗಡ ಅಂತ ಈಗ ನಡುಗ್ತಾ ಇದ್ದಾರೆ ಪಾಕಿಸ್ತಾನಿಗಳು. ಬಲೂಚಿಸ್ತಾನದ ಸಹಾಯಕ ಆಯುಕ್ತರಾಗಿ ಕಾಶಿಶ್ ನೇಮಕವಾಗಿದ್ದಾರೆ. ಯಾರಿವರು ಅನ್ನೋದನ್ನ ನೋಡೋದಾದ್ರೆ ಸಹಾಯಕ ಆಯುಕ್ತರಾಗಿ ಹಿಂದೂ ಮಹಿಳೆ ಕಾಶಿಶ್ ಚೌಧರಿ ನೇಮಕವಾಗಿದ್ದಾರೆ. 25 ವರ್ಷದ ಹಿಂದೂ ಮಹಿಳೆಯವರು ಕಾಶಿಶ್ ಚೌಧರಿ ಸಹಾಯಕ ಆಯುಕ್ತರಾಗಿ ಬಲೂಚಿಸ್ತಾನ್ನಲ್ಲಿ ಒಂದು ರೀತಿಯಾಗಿ ಸಿಂಹ ಸ್ವಪ್ನ ಪಾಕಿಸ್ತಾನಕ್ಕೆ. ಬಲೂಚಿಸ್ತಾನಕ್ಕೆ ಕಾಶಿಶ್ ಚೌಧರಿ ನೇಮಕವಾಗಿದ್ದಾರೆ, ಎಂಟ್ರಿ ಕೊಟ್ಟಿದ್ದಾರೆ. ಗಡಗಡ ಅಂತ ನಡುಗ್ತಾ ಇದೆ ಪಾಕಿಸ್ತಾನದ ಸೇನೆ. ಆ ಬಲೂಚಿಸ್ತಾನದ ಭೂಪ್ರದೇಶದಲ್ಲಿ ಪಾಕಿಸ್ತಾನ ಸೇನೆ ಏನಾದ್ರೂ ಹೋಯ್ತು ಅಂತಂದ್ರೆ ಅವರನ್ನ ಅಲ್ಲೇ ಬಡದಾಕುವ ಎಲ್ಲಾ ಪ್ರಯತ್ನಗಳು ನಿರಂತರವಾಗಿ ಬಲೂಚಿಸ್ತಾನಿಗಳು ಮಾಡ್ತಾನೆ ಬರ್ತಾ ಇದ್ದಾರೆ. ಪಾಕಿಸ್ತಾನದ ಸೇನೆ ಆಗಿರ್ಬೋದು, ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಸೇನೆಗೆ ಸಂಬಂಧಪಟ್ಟಂತ ವ್ಯಕ್ತಿ ಏನಾದ್ರೂ ಹೋದ್ರು ಅಂತಂದ್ರೆ ಅಲ್ಲೇ ಮುಗಿತ್ ಕತೆ ಅಂತ ಅರ್ಥ. ಅದೇ ರೀತಿಯಾಗಿ ನಿರಂತರ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಈಗ ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ, ನಾವು ಸ್ವತಂತ್ರರು ಅಂತ ಘೋಷಣೆ ಮಾಡಿಕೊಳ್ತಾ ಇದ್ದಾರೆ. ನಮಗೂ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ಕೊಡಿ, ನಮಗೂ ಸ್ವತಂತ್ರ ಘೋಷಣೆ ಆಗಿದೆ, ನಮಗೂ ಕೂಡ ಒಂದು ಗುರುತಿಸುವಂತಹ ಪ್ರಯತ್ನ ಮಾಡಿ ಅಂತ ಕೂಡ ಮುಂದಾಗ್ತಾ ಇದ್ದಾರೆ. ಬರಹಗಳನ್ನ ಬರಿತಾ ಇದ್ದಾರೆ, ಪತ್ರಿಕೆಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸ್ವತಂತ್ರ ಸೇನಾನಿಗಳು ನಿರಂತರವಾಗಿ ಬಲೂಚಿಸ್ತಾನ್ ಹೋರಾಟಗಳನ್ನ ಮಾಡ್ತಾನೆ. ಕೊನೆಗೂ ಕೂಡ ನಮಗೂ ಪಾಕಿಸ್ತಾನಕ್ಕೂ ಯಾವುದೇ ಸಂಬಂಧ ಇಲ್ಲ, ನಾವು ಸ್ವತಂತ್ರರು ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ.